Hi, dear students. Welcome back once again to our online class. Yes, dear children, today I am going to take. See, the name of the lesson is The Bubble, the Straw, and the Shoe. This is a beautiful story, students. ಯಾರ ಬಗ್ಗೆ ಇರುವಂಥ ಸ್ಟೋರಿ ಅಂತಂದರೆ ನೋಡಿ, ಬಬಲ್. ಒಂದು ನೀರಿನ ಮೊಟ್ಟೆ ಇರುತ್ತಲ್ಲ, ನೀರಿನ ಗುಳ್ಳೆ ಇರುತ್ತಲ್ಲ, ಅದು ಬಬಲ್. ಮತ್ತು ಒಂದು ಸ್ಟ್ರಾ. ಯಾರಾದರೂ ಕೂಲ್ ಡ್ರಿಂಕ್ಸ್ ಕೊಡಲಿಕ್ಕೆ ಪೆಪ್ಸಿ, ಕೋಕೋಲಾ, ಮೆರಿಂಡಾ ಅಥವಾ ಒಂದು ಎಳ್ನೀರು ಕುಡಿಬೇಕಾದ್ರೆ ಒಂದು ಪೈಪ್ ಕೊಡ್ತಾರೆ ನೋಡಿ, ಚಿಕ್ಕದು. ಓಕೆ, ಅದನ್ನು ಸ್ಟ್ರಾ ಅಂತ ಕರಿತೀವಿ ನೋಡಿ, ಸ್ಟ್ರಾ ಅಂತ ಕರಿತೀವಿ. ಹಾಗೆ ದ ಶೂ, ಇಲ್ಲಿ ನೋಡಿ, ಶೂ ನಡ್ಕೊಂಡು ಹೋಗ್ತಾ ಇದೆ. 3 ಜನ ಫ್ರೆಂಡ್ಸ್ ಇರ್ತಾರೆ. ಒಂದು ಬಬಲ್, ಇನ್ನೊಂದು ಯಾವುದು ಸ್ಟ್ರಾ, ಮತ್ತು ಇನ್ನೊಂದು ದ ಶೂ. ನೋಡಿ, 3 ಜನ ಫ್ರೆಂಡ್ಸ್ಗಳು ಟಾಕ್ 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 ಅಂತ ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದಾರೆ. ಎಲ್ಲಿಗೆ ನಡ್ಕೊಂಡು ಹೋಗ್ತಾರೆ, ಅವ್ರಿಗೇನಾಗುತ್ತೆ, ಆ ಫ್ರೆಂಡ್ಸ್ಗಳೆಲ್ಲ ಏನೇನು ಮಾಡ್ತಾರೆ, ಅದ್ರ ಬಗ್ಗೆ ಇರುವಂಥ ಸ್ಟೋರಿ ಇದು. ಓಕೆ, ಎಸ್, ಲೆಟ್ಸ್ ಗೆಟ್ ಇನ್ ಟು ದ ಸ್ಟೋರಿ ನಾವ್. ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಟೇಕ್ ಪೆನ್ಸಿಲ್, ಲೆಟ್ಸ್ ಬಿಗಿನ್. ಲಿಸನ್ ಆ್ಯಂಡ್ ಎಂಜಾಯ್ ದಿಸ್ ಸ್ಟೋರಿ. Once upon a time, there lived a bubble, a straw, and a shoe. Underline. Once upon a time ಅನ್ನೋದು ಅಂಡರ್ಲೈನ್ ಮಾಡಿ. Once upon a time ಅಂದರೆ ಒಂದಾನೊಂದು ಕಾಲದಲ್ಲಿ ಅಂತ. ಓಕೆ, Once upon a time ಅಂತ ಅಂತೀವಲ್ಲ, ಹಂಗೆ ಯಾವುದೋ ಒಂದು ಕಾಲದಲ್ಲಿ 3 ಜನ ಫ್ರೆಂಡ್ಸ್ ಇದ್ರು. ಯಾರ್ಯಾರು? ಬಬಲ್, ಆ ಸ್ಟ್ರಾ, ಹಾಗೆ ಆ ಶೂ. ಎಸ್, 3 ಫ್ರೆಂಡ್ಸ್ಗಳಿದ್ರು. ಒನ್ ಡೇ ದೆ ವೆಂಟ್ ಇನ್ ಟು ದ ಫಾರೆಸ್ಟ್. ಅವರು ನಡ್ಕೊತ ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಇನ್ ಟು ದ ಫಾರೆಸ್ಟ್ ಒಳಗಡೆ ನಡ್ಕೊಂಡು ಹೋಗ್ತಾರಂತೆ. ದಿ ಕೇಮ್ ಟು ಅ ರಿವರ್. ಹಂಗೆ ಫಾರೆಸ್ಟ್ ಒಳಗಡೆನೂ ಕೂಡ ನಡೀತಾ ಎಲ್ಲಿಗೆ ಬರ್ತಾರೆ ಅಂದರೆ ನೋಡಿ, ರಿವರ್, ನದಿ ಹರಿತಾ ಇದೆ ಅಲ್ವಾ, ಈ ರೀತಿ ನದಿ ಹತ್ರ ಬರ್ತಾರಂತೆ. ದಿ ಕೇಮ್ ಟು ಎ ರಿವರ್. ದೇ ಡಿಡ್ ನಾಟ್ ನೋ ಹೌ ಟು ಕ್ರಾಸ್ ಇಟ್. ಆದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈಗ ನದಿನ ಯಾವ ರೀತಿ ಕ್ರಾಸ್ ಮಾಡಿ ಇನ್ನೊಂದು ಬದಿಗೆ ಹೋಗ್ಬೋದಂತೇಳಿ. ಓಕೆನಾ, ಎಲ್ಲರೂ ನೋಡಿ ಇಷ್ಟಿಷ್ಟು ಇದ್ದಾರೆ, ಹಿಂಗಿದ್ದಾರೆ. ನದಿನ ಕ್ರಾಸ್ ಮಾಡಿ ಇನ್ನೊಂದು ಕಡೆ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ದ ಶೂ ಸೆಡ್. ಅವಾಗ ಈ ಶೂ ಇದೆ ನೋಡಿ, ಶೂ ಹೇಳುತ್ತಂತೆ. ದ ಶೂ ಸೆಡ್, ಬಬಲ್, ಲೆಟ್ ಅಸ್ ಫ್ಲೋಟ್ ಆನ್ ಯು. ಅವಾಗ ಹೇಳುತ್ತೆ, ಅರೆ ಬಬಲ್, ಅರೆ ನೀರಿನ ಗುಳ್ಳೆ ಇದೆಯಲ್ಲ, ಅದಕ್ಕೆ ಹೇಳುತ್ತೆ, ನೀನು ಹೆಂಗಿದ್ರು ನೀರಲ್ವಾ, ಇದು ಕೂಡ ನೀರು, ಹೀಗಾಗಿ ನೀನು ಇಲ್ಲಿ ಕುತ್ಕೊಂಡ್ಬಿಡು, ನಾವಿಬ್ರಾಳು ನಿನ್ನ ಮೇಲೆ ಕುತ್ಕೊತೀವಿ, ನೀನು ತೇಲ್ಕೊಂತ ಕರ್ಕೊಂಡು ಹೋಗ್ಬಿಡು ಅಂತ ಹೇಳುತ್ತಂತೆ ಶೂ. ಓಕೆನಾ, ಒಂದು ಒಳ್ಳೆ ಐಡಿಯಾ ಆಗ್ತಾ ಇತ್ತದು. ಆದರೆ ಬಬಲ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನೋ 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 ಅಂತ ಹೇಳ್ತೀನಿ. ನೋಡೋಣ ಈಗ ನೋಡಿ. ದ ಶೂ ಸೆಡ್, ಬಬಲ್, ಲೆಟ್ ಅಸ್ ಫ್ಲೋಟ್ ಆನ್ ಯು. ಅಂಡರ್ಲೈನ್ ಫ್ಲೋಟ್. ಫ್ಲೋಟ್ ಅಂದರೆ ತೇಲುವುದು. ಓಕೆ, ನೀರಿನ ಮೇಲೆ ತೇಲ್ಕೊಂಡು ಹೋಗ್ತಾರಲ್ಲ, ಅದನ್ನ ಫ್ಲೋಟಿಂಗ್ ಅಂತ ಕರಿತೀವಿ. ಸೊ ದಟ್ಸ್ ಒನ್. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ನೋಡೋಣ ಹಂಗಾದ್ರೆ ಏನಾಗುತ್ತೆ. ಎಸ್, ಸ್ಕ್ರೀನ್ ಹೋಗ್ತಾ ಇದೆ. ಆದರೆ ಬಬಲ್ ಏನಂತ ಹೇಳುತ್ತೆ ನೋಡಿ, ನೋ ಶೂ, ಲೆಟ್ ಸ್ಟ್ರಾ ಸ್ಟ್ರೆಚ್ ಹಿಮ್ಸೆಲ್ಫ್ ಫ್ರಮ್ ಒನ್ ಬ್ಯಾಂಕ್ ಟು ದ ಅದರ್, ದೆನ್ ವಿ ಕ್ಯಾನ್ ಕ್ರಾಸ್ ದ ರಿವರ್. ಆದರೆ ಬಬಲ್ ಅದಕ್ಕೆ ಒಪ್ಕೊಳ್ಳಲ್ಲಂತೆ. ನಾನು ಆ ರೀತಿ ಮಾಡಲ್ಲ, ಅದ್ರ ಬದಲಿಗೆ ಈ ಸ್ಟ್ರಾ ಇದೆ ನೋಡ್ರಿ, ಈ ಸ್ಟ್ರಾ ಏನು ಮಾಡಬೇಕಂದ್ರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಸ್ಟ್ರೆಚ್ ಆಗಲಿ. ನೋಡಿ, ಈ ರೀತಿ ಸ್ಟ್ರಾ ಇದಿಲ್ಲ, ಇಲ್ಲಿಂದ ಇಲ್ಲಿವರೆಗೆ ಸ್ಟ್ರೆಚ್ ಆಗಲಿ. ನಾವಿಬ್ಬರು ಏನು ಮಾಡೋಣ, ಅದ್ರ ಮೇಲ್ಗಡೆ ವಾಕ್ ಮಾಡ್ತಾ ಕ್ರಾಸಾಗಿ ಹೋಗ್ಬಿಡೋಣ ಅಂತ ಹೇಳುತ್ತಂತೆ. ನೋಡಿ, ಇದು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ, ಇದು ಕಷ್ಟಪಡೋಕ್ಕೆ ರೆಡಿ ಇಲ್ಲ, ಅದ್ರ ಕೆಲಸನ ಬೇರೆಯವ್ರಿಗೆ ಹಾಕುತ್ತೆ. ನೀವು ಮಾಡಿರಿ ಅಂತೇಳಿ. ಸೊ ನೋಡೋಣ ಏನಾಗುತ್ತೆ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್. ಸೊ ದ ಸ್ಟ್ರಾ ಸ್ಟ್ರೆಚ್ಡ್ ಹಿಮ್ಸೆಲ್ಫ್ ಫ್ರಮ್ ಒನ್ ಬ್ಯಾಂಕ್ ಟು ದ ಅದರ್. ಇಲ್ಲಿ ಬ್ಯಾಂಕ್ ಅನ್ನೋದು ಅಂಡರ್ಲೈನ್ ಮಾಡಿ. ಬ್ಯಾಂಕ್ ಅಂದರೆ ಏನು? ಜನರಲಿ ನಾವು ನೋಡೋದು ಬ್ಯಾಂಕ್ ಅಂತಂದರೆ ದುಡ್ಡನ್ನೆಲ್ಲ ಕೊಡೋದು, ದುಡ್ಡು ಡೆಪಾಸಿಟ್ ಮಾಡೋದು, ದುಡ್ಡನ್ನೆಲ್ಲ ಎತ್ಕೊಂಡ್ಬರ್ತೀವಲ್ವಾ, ಬ್ಯಾಂಕ್. ಅದೊಂದು ಬ್ಯಾಂಕು. ಇದು ಇನ್ನೊಂದು ಬ್ಯಾಂಕ್ ನೋಡಿ, ನದಿಯ ದಡ ಇರುತ್ತಲ್ಲ, ಅದನ್ನು ಕೂಡ ಬ್ಯಾಂಕ್ ಅಂತಂತೀವಿ. ಇಲ್ಲಿ ಬರೀ ಬ್ಯಾಂಕ್ ಅನ್ನೋದು ಅಂಡರ್ಲೈನ್ ಮಾಡಿ, ಇದ್ರ ಮೇಲ್ಗಡೆ ನದಿಯ ದಡ. ಓಕೆ, ಎಸ್. ಸ್ಟ್ರಾ ಏನು ಮಾಡುತ್ತೆ, ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸ್ಟ್ರೆಚ್ ಮಾಡಿ ಮಲಗುತ್ತಂತೆ. ಓಕೆ, ನೀವಿಬ್ಬರು ನನ್ನ ಮೇಲೆ ವಾಕ್ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ, ಆಯಿತಾ? ಎಸ್. ವೆನ್ ದ ಶೂ ಜಂಪ್ಡ್ ಆನ್ ದ ಸ್ಟ್ರಾ, ಇಟ್ ಬ್ರೋಕ್.
ನೋಡಿ ಎಂಥ ಎಡವಟ್ ಕೆಲಸ ಮಾಡುತ್ತೆ. ಶೂ ನಿಧಾನ ಕರೆಸಿದ್ರೆ ನಡ್ಕೊಂಡು ಹೋಗಿದ್ರೆ ಆಗ್ತಿತ್ತು. ಶೂ ಏನು ಮಾಡುತ್ತೆ ಅಂದರೆ ಇಲ್ಲಿಂದ ಟಾಯ್ ಅಂತ ನೆಗೀತಂತ ಅದ್ರ ಮೇಲೆಗೆ ನೆಗೆದ ತಕ್ಷಣ ಅದು ಸ್ಟ್ರಾ ಮುರಿದೋಗುತ್ತೆ. ಇವಾಗ ಏನಾಗುತ್ತೆ, ಶೂ ತುಬುಕ್ ಅಂತೇಳಿ ನದಿ ಒಳಗಡೆ ಬಿದ್ದೋಗ್ಬಿಡುತ್ತೆ. ನೋಡಿ ಶೂ ಮುಳುಗೋಗ್ಬಿಡ್ತೈತೆ ಬಿದ್ದೋಗ್ಬಿಟ್ಟು. ನೋಡಿ ಒಂದು ಕಡೆ ಸ್ಟ್ರಾ ಮುರಿದೋಯ್ತು, ಇನ್ನೊಂದು ಕಡೆ ಶೂ ನದಿ ಒಳಗಡೆ ಮುಳುಗೋಗ್ತೈತೆ. ಅಂತ ಕಷ್ಟ ಬಂದ್ಬಿಡ್ತು. ನೆಕ್ಸ್ಟು, ವೆನ್ ದ ಶೂ ಜಂಪ್ಡ್ ಆನ್ ದ ಸ್ಟ್ರಾ ಇಟ್ ಬ್ರೋಕ್ ಅಂದರೆ ಮುರಿದೋಯ್ತು. ದ ಶೂ ಫೆಲ್ ಇನ್ ಟು ದ ವಾಟರ್ ವಿತ್ ಎ ಲೌಡ್ ಸ್ಪ್ಲಾಶ್. ಅಂಡರ್ಲೈನ್ ಸ್ಪ್ಲಾಶ್. ಸ್ಪ್ಲಾಶ್ ಅಂದರೆ ನೀರಿಗೆ ಹಿಂಗೆ ಹೊಡೆದ ತಕ್ಷಣ ಅಥವಾ ನೀರಿಗೆ ಬಿದ್ದ ತಕ್ಷಣ ನೀರೆಲ್ಲ ಮೇಲ್ಗಡೆ ಚಲಾಪಿಲಿ ಎದ್ದೊಳುತ್ತಲ್ವಾ, ಬಿದ್ದ ತಕ್ಷಣ ನೀರೆಲ್ಲ ಎದ್ದೊಳುತ್ತೆ, ಅದನ್ನ ನಾವು ಸ್ಪ್ಲಾಶ್ ಅಂತ ಕರಿತೀವಿ. ನೋಡಿ ಬಿದ್ದ ತಕ್ಷಣ ನೀರೆಲ್ಲ ರೀತಿ ಹಾರುವಂಥದ್ದು, ಅದನ್ನ ಸ್ಪ್ಲಾಶ್ ಅಂತೀವಿ. ಸೊ ಆ ರೀತಿ ಆಯಿತು. ನೆಕ್ಸ್ಟ್ ಬಬಲ್ ಏನು ಮಾಡುತ್ತೆ, ದ ಬಬಲ್ ಶುಕ್ ಆ್ಯಂಡ್ ಶುಕ್ ವಿತ್ ಲಾಫ್ಟರ್ ಆ್ಯಂಡ್ ಬರ್ಸ್ಟ್ ವಿತ್ ಎ ಬಿಗ್ ಬ್ಯಾಂಗ್. ಯಾವಾಗ ಇದು ಸ್ಟ್ರಾ ಮುರಿದೋಗ್ಬಿಡ್ತೋ ಹಾಗೆ ಶೂ ಒಳಗಡೆ ಮುಳುಗೋಗ್ತಾ ಇತ್ತೋ ಅದನ್ನ ನೋಡಿ ಈ ಬಬಲ್ ಇದೆಯಲ್ಲ, ನೀರಿನ ಗುಳ್ಳೆ ಇದೆಯಲ್ಲ, ಅದು ಓಹೋಹೋ ಅಂತ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಅದಕ್ಕೆ ನೋಡಿ ಶುಕ್ ಆ್ಯಂಡ್ ಶುಕ್ ವಿತ್ ಲಾಫ್ಟರ್. ಲಾಫ್ಟರ್ ಅಂತಂದರೆ ಲಾಫಿಂಗ್ ಅಂತೀವಲ್ಲ, ನಗೋದು, ಅದನ್ನು. ಓಹೋ ಬಿದ್ದೋಗ್ಬಿಟ್ರು, ಅವನು ಮುರಿದೋಗ್ಬಿಟ್ಟ, ಇವನು ನದಿ ಒಳಗಡೆ ಬಿದ್ದೋಗ್ಬಿಟ್ಟ ಅಂತ ಕೈ ತೋರಿಸ್ಕೊಂಡು ನಗ್ತಾ ಇತ್ತಂತೆ. ತುಂಬ ಖುಷಿಯಾಗಿ ನಗ್ತಾ ಇತ್ತಂತೆ. ನೋಡಿ ಫ್ರೆಂಡ್ಸ್ಗಳು ಈ ರೀತಿ ಆದರೆ ಇದು ನಿಂತ್ಕೊಂಡು ನಗ್ತಾ ಇದೆ ನೋಡ್ತಾ. ಅದಕ್ಕೆ ಕೊನೆಗೇನಾಗುತ್ತೆ, ಜೋರಾಗಿ ನಗ್ತಾ ಇರುತ್ತಲ್ವ, ನೀರಿನ ಗುಳ್ಳೆ ಅಲ್ವಾ ಅದು, ಅದೇನಾಗುತ್ತೆ ಬರ್ಸ್ಟ್ ಆಗೋಗ್ಬಿಡ್ತದೆ. ನೋಡಿ ಈ ರೀತಿ ಬರ್ಸ್ಟ್ ಆದಂಗೆ. ಬರ್ಸ್ಟ್ ವಿತ್ ಎ ಬಿಗ್ ಬ್ಯಾಂಗ್. ಬಿಗ್ ಬ್ಯಾಂಗ್ ಅಂದರೆ ದೊಡ್ಡ ಸೌಂಡಿಂದ ಅಂತ ಹೊಡೆದೋಗ್ಬಿಡೋದು. ಸೊ ಈ ನೀರಿನ ಗುಳ್ಳೆ ಇರುತ್ತಲ್ವ, ಇದು ಕೂಡ ಬರ್ಸ್ಟ್ ಆಗೋಗುತ್ತೆ. ಹಾಗಾದರೆ 3 ಜನ ಫ್ರೆಂಡ್ಸ್ಗಳು ಖಲಾಸ್. ನೋಡಿ ಅದ್ರ ಮೀನಿಂಗ್ ಏನಂದರೆ, ಟೋಟಲಿ ಮೆಸೇಜ್ ಏನಂದರೆ ಈ ಸ್ಟೋರಿದು, ಯಾರಾದರೂ ಫ್ರೆಂಡ್ಸ್ ಕಷ್ಟದಲ್ಲಿದ್ದಾಗ ನೋಡಿ ನಗಬೇಡ, ಆಯಿತಾ. ಹಾಗೆಯೇ ಯಾರಾದರೂ ಸರಿ ಯಾರಿಗೆ ಸೂಟೇಬಲ್ ಆಗಿರೋ ವರ್ಕ್ ಇರುತ್ತೋ ಆ ವರ್ಕ್ನ ಅವ್ರು ಮಾಡಿದ್ರೆ ಬೆಟರ್ ಅಂತ. ಈಗ ನೋಡಿ ನೀರಿತ್ತಲ್ವ, ನೀರಿನ ಮೇಲೆ ಈ ನೀರಿನ ಇದು ಬಬಲ್ ಇತ್ತಲ್ಲ, ಇದು ಬೇಕಾದ್ರೆ ಫ್ಲೋಟಿಂಗ್ ಆಗಿ ಹೋಗ್ಬೋದಿತ್ತು. ಅದು ಆ ರೀತಿ ಒಪ್ಕೊಳ್ಳಲ್ಲ. ಹಿಂಗಾಗಿ ಒಂದು ಕಡೆ ಸ್ಟ್ರಾ ಮುರಿದೋಯ್ತು. ಆಮೇಲೆ ಈ ಶೂ ಏನು ತಪ್ಪು ಮಾಡ್ತು, ನಿಧಾನಕ್ಕೆ ಹೋಗ್ಬೇಕಾಗಿತ್ತು, ಅದು ದುಃಖಂತ ಜಂಪ್ ಮಾಡೋಕ್ಕೆ ಹೋಯ್ತು, ಆದರೂ ಆ ರೀತಿ ತಪ್ಪು ಮಾಡ್ಕೊತು. ಹಾಗೆ ಈ ಬಬಲ್ ಫ್ರೆಂಡ್ಗಳು ಈ ರೀತಿ ಕೆಳಗಡೆ ಬಿದ್ದಾಗ, ಆದರೆ ಬಬಲ್ ಸುಮ್ಮನೆ ಅಯ್ಯೋ ಪಾಪ ಅಂತನೂ ಅಂದಿಲ್ಲ, ಓಹೋ ಅಂತ ಕೈ ತೋರಿಸಿ ನಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ನಗ್ತಾನೆ ಹೊಡೆದೋಗ್ಬಿಡ್ತದೆ. ಸೊ ಈ ರೀತಿ. ಎಸ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಸ್ಟೋರಿ ಆಫ್ ಯುವರ್ ಸೆಕೆಂಡ್ ಲೆಸನ್. ಯು ಕಮ್ ಹಿಯರ್ ನ್ಯೂ ವರ್ಡ್ಸ್, ಹೊಸ ವರ್ಡ್ಸ್ಗಳು ಯಾವ್ಯಾವ ಅಂತ. ಲೆಟ್ಸ್ ರೀಡ್. ಸಿ ನ್ಯೂ ವರ್ಡ್ಸ್, ಹೊಸ ವರ್ಡ್ಸ್ಗಳು ನನ್ನ ಜೊತೆ ಹೇಳ್ಬೇಕು, ನೀವು ರಿಪೀಟ್ ಮಾಡಿರಿ. ಬ್ಯಾಂಕ್ ಹೇಳಿ, ಬ್ಯಾಂಕ್. ನೆಕ್ಸ್ಟ್ ಬಬಲ್, ಬರ್ಸ್ಟ್, ಕ್ರಾಸ್, ರಿವರ್, ಶೂಸ್, ಸ್ಪ್ಲಾಶ್. ಎಸ್, ಈ ವರ್ಡ್ಸ್ಗಳು. ಓಕೆನಾ? ಗುಡ್. ನೌ ಐ ವಿಲ್ ಶೋ ಯು ದಿಸ್ ವಿಡಿಯೋ. ಈ ವಿಡಿಯೋ ನೋಡ್ರಿ. ಇವಾಗ ಏನು ಸ್ಟೋರಿ ನೋಡಿದ್ವಲ್ಲ ಅದನ್ನು ವಿಡಿಯೋ ಥರ ಕೊಟ್ಟಿದ್ದಾರೆ. NCERT syllabus for Class 1. English, Chapter 4. The Bubble, the Straw and the Shoe. Listen and enjoy the story. Once upon a time, there lived a bubble, a straw and a shoe. One day, they went into the forest. They came to a river. They did not know how to cross it. The shoe said, "Bubble, let us float on you." "No, shoe, let straw stretch himself from one bank to the other. Then we can cross the river." So the straw stretched himself from one bank to the other. When the shoe jumped on the straw, it broke. The shoe fell into the water with a loud splash. The bubble shook and shook with laughter and burst with a big bang.
Let's know the summary of the story. The story is about three friends: the bubble, the straw, and the shoe. One day, they were passing through a forest. They came near to a river and they did not know how to cross it. Finally, they decided to cross the river with the help of straw. The straw stretched itself from one bank to the other. Shoe tried to cross the river first. The shoe landed on the straw and broke it. Bubble shook with laughter and burst in a big round. Okay, yes, students. See here, this is the story they have given in animated form. ಅನಿಮೇಷನ್ ವೇನಲ್ಲಿ ಈ ರೀತಿ ವಿಡಿಯೋ ಥರ ಪ್ರೆಸೆಂಟ್ ಮಾಡಿಕೊಟ್ಟಿದ್ದಾರೆ. ಎಸ್, ಸೊ ಇದ್ರ ಮೆಸೇಜ್ ಏನಂತ ಅರ್ಥ ಆಯ್ತು ನಿಮಗೆ. ಹಾಗೆ ಇದು ಯಾವ ರೀತಿ ಓದಬೇಕಂತೆಲ್ಲ ಒಂದ್ಸತಿ ಹೇಳಿದ್ದೀನಿ ಈಗ. ಹಾಗೆ ಸ್ಟೋರಿ ಕೂಡ ಹೇಳಿದ್ದೀವಿ. ಈಗ ನೋಡೋಣ ಇಲ್ಲಿ ಲ್ಯಾಂಗ್ವೇಜ್ ಆ್ಯಕ್ಟಿವಿಟೀಸ್ನಲ್ಲಿ ಲೆಟ್ಸ್ ರೀಡ್, ಓದುವಂಥದ್ದು ಹೆಂಗೆ. ಐ ಕ್ಯಾನ್ ಬ್ಲೋ ಬಬಲ್ಸ್. ಬ್ಲೋ ಅಂತಂದರೆ ಊದೋದು. ಸೋಪಿನ ನೀರು ಇರುತ್ತಲ್ವ, ಅದನ್ನು ತಗೊಂಡು ಸ್ವಲ್ಪ ಕೈಗೆಲ್ಲ ಹಾಕೊಂಡು ಅಂತ ಹೋದರೆ ಬಬಲ್ಸ್ ಎಲ್ಲ ಬರುತ್ತೆ ನೋಡಿ. ಎಸ್, ಈ ರೀತಿ. ಸೊ ಸಾಧ್ಯವಾದರೆ ನೀವು ಕೂಡ ಸೋಪಿನ ನೀರನ್ನ ಮಾಡಿಬಿಟ್ಟು ಅಂತ ಬಬಲ್ಸ್ಗಳನ್ನ ಊದ್ಬಿಟ್ಟು ಅದ್ರ ಪಿಕ್ಚರ್, ಓಕೆ, ನೀವು ಬಬಲ್ಸ್ಗಳನ್ನ ಕ್ರಿಯೇಟ್ ಮಾಡೋದನ್ನು ಪಿಕ್ಚರ್ನ ಸೆಂಡ್ ಮಾಡಿ, ಅಥವಾ ಸಾಧ್ಯ ಆದರೆ ವೀಡಿಯೋನು ಕೂಡ ಸೆಂಡ್ ಮಾಡಿರಿ, ಆಯಿತಾ. ಎಸ್, ಐ ಕ್ಯಾನ್ ಬ್ಲೋ ಬಬಲ್ಸ್. ನಾನು ಬಬಲ್ಸ್ಗಳನ್ನ ಊದಬಲ್ಲೆ ಇರುತ್ತೆ. ಬ್ಲೋ ಅಂತಂದರೆ ಊದೋದು ಅಂತ ಊದ್ತಿಲ್ವಾ, ಹಂಗೆ. ನೆಕ್ಸ್ಟ್, ಐ ಕ್ಯಾನ್ ವೇರ್ ಶೂಸ್. ವೇರ್ ಅಂತ ಅಂಡರ್ಲೈನ್ ಮಾಡಿ. ವೇರ್ ಅಂದರೆ ಧರಿಸೋದು. ನಾನು ಶೂಸ್ನ ಹಾಕ್ಕೊತೀನಿ, ಶೂಸ್ನ ಬೇಕಾದ್ರೆ ಧರಿಸ್ತೀನಿ, ಈ ರೀತಿ. ನೆಕ್ಸ್ಟ್, ಎಸ್, ರೀಡಿಂಗ್ ಇಸ್ ಫನ್. ಹಾಗೆ ಓದೋವಂಥದ್ದು. ನೇಮ್ ದ 3 ಫ್ರೆಂಡ್ಸ್. ಈ ಸ್ಟೋರಿಲಿ ಬರುವಂಥ 3 ಫ್ರೆಂಡ್ಸ್ ಯಾರ್ಯಾರು ನೋಡಿ. ಆನ್ಸರ್: ದ ಬಬಲ್, ದ ಸ್ಟ್ರಾ ಆ್ಯಂಡ್ ದ ಶೂ. ಓಕೆನಾ. ನೆಕ್ಸ್ಟ್, ವೇರ್ ಡಿಡ್ ದೇ ಗೋ ಒನ್ ಡೇ. ಒಂದಿನ ಎಲ್ಲಿಗೆ ಹೋಗ್ತಾರೆ? ಒನ್ ಡೇ ದೇ ವೆಂಟ್ ಇನ್ ಟು ಅ ಫಾರೆಸ್ಟ್. ವಾಟ್ ಡಿಡ್ ದೇ ವಾಂಟ್ ಟು ಡೂ? ದೇ ವಾಂಟೆಡ್ ಟು ಕ್ರಾಸ್ ದ ರಿವರ್. ಅವರು ರಿವರ್ನ ಕ್ರಾಸ್ ಮಾಡಬೇಕು ಅಂತ ಅಂದ್ಕೊಂಡ್ರು. ನೆಕ್ಸ್ಟ್, ಸೊ ದೀಸ್ ಆರ್ ದ 3 ಕ್ವಶನ್ಸ್ ಆ್ಯಂಡ್ 3 ಆನ್ಸರ್ಸ್. ನೆಕ್ಸ್ಟ್, ಲೆಟ್ಸ್ ಟಾಕಿಂಗ್ ಆ್ಯಕ್ಟಿವಿಟೀಸ್ಗೋಸ್ಕರ ನೋಡಿ. ಹೌ ಡು ಯು ಮೇಕ್ ಬಬಲ್ಸ್. ಬಬಲ್ನ ಯಾವ ರೀತಿ ತಯಾರು ಮಾಡ್ತೀರಾ? ಐ ಕ್ಯಾನ್ ಮೇಕ್ ಬಬಲ್ಸ್ ಬೈ ಯೂಸಿಂಗ್ ಸೋಪ್ ವಾಟರ್. ಸೋಪ್ ವಾಟರ್ನ ತಗೊಂಡು ನಾನು ಬಬಲ್ಸ್ನ ಕ್ರಿಯೇಟ್ ಮಾಡ್ತೀನಿ, ಹಂಗೆ. ವಾಟ್ ಡು ಯು ವೇರ್ ಆನ್ ಯುವರ್ ಫೀಟ್? ಓಕೆ, ಐ ವೇರ್ ಶೂಸ್ ಆನ್ ಮೈ ಫೀಟ್. ಓಕೆ, ಶೂಸ್ನ ಹಾಕ್ಕೊತೀನಿ ನನ್ನ ಪಾದಗಳಿಗೆ, ಆ ರೀತಿ. ನೆಕ್ಸ್ಟ್, ಹೌ ವುಡ್ ಯು ಕ್ರಾಸ್ ಎ ರಿವರ್. ರಿವರ್ನ ಯಾವ ರೀತಿ ಕ್ರಾಸ್ ಮಾಡ್ತೀರಾ? ಐ ವುಡ್ ಕ್ರಾಸ್ ರಿವರ್ ಬೈ ದ ಹೆಲ್ಪ್ ಆಫ್ ಬೋಟ್. ಓಕೆ, ನಾನು ಬೋಟ್ನ ಹೆಲ್ಪ್ ತಗೊಂಡು ರಿವರ್ನ ಕ್ರಾಸ್ ಮಾಡಿದ್ದೀನಿ. ನೆಕ್ಸ್ಟ್, ಲೆಟ್ಸ್ ಶೇರ್. ಪುಟ್ ದೀಸ್ ಡೂಯಿಂಗ್ ವರ್ಡ್ಸ್ ಇನ್ ಟು ದ ಸೆಂಟೆನ್ಸಸ್. ಡೂಯಿಂಗ್ ವರ್ಡ್ಸ್ ಅಂದರೆ ಆ್ಯಕ್ಷನ್ ವರ್ಡ್ಸ್ ಅಂತ ನೋಡಿ. ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ, ನೋಡೋಣ. ದ ಸ್ಟ್ರಾ ಡ್ಯಾಶ್ ಹಿಮ್ಸೆಲ್ಫ್ ಫ್ರಮ್ ಒನ್ ಬ್ಯಾಂಕ್ ಟು ದ ಅದರ್. ಹಂಗಂದ್ರೆ ನೋಡಿ, ಯಾವ್ದು ಮ್ಯಾಚ್ ಆಗುತ್ತೆ? ಸ್ಟ್ರೆಚ್ಡ್. ಓಕೆನಾ. ಈ ಸ್ಟ್ರೆಚ್ಡ್ ಅನ್ನೋದನ್ನ ನೋಡಿ, ಈಗ ತೋರಿಸ್ತೀನಿ. ಈ ಸ್ಟ್ರೆಚ್ಡ್ ಇದೆಯಲ್ಲ, ಇದನ್ನು ಇಲ್ಲಿ ಬರಿಬೇಕು ನೀವು. ಓಕೆ, ನಂಬರ್ 1 ಅಂತ ಇಲ್ಲಿ ಬರಿಬೇಕು, ನೀವು ಫಿಲ್ ಮಾಡಬೇಕು. ದ ಸ್ಟ್ರಾ ಸ್ಟ್ರೆಚ್ಡ್ ಹಿಮ್ಸೆಲ್ಫ್ ಫ್ರಮ್ ಒನ್ ಬ್ಯಾಂಕ್ ಟು ದ ಅದರ್, ಹಂಗೆ. ನೆಕ್ಸ್ಟ್, ದ ಶೂ ಡ್ಯಾಶ್ ಆನ್ ದ ಸ್ಟ್ರಾ. ಶೂ ಏನು ಮಾಡ್ತು? ಸ್ಟ್ರಾ ಮೇಲೆ ಜಂಪ್ಡ್, ಹೌದಲ್ವಾ? ನೋಡಿ, ಇದನ್ನು ಇಲ್ಲಿ ಬರಿಬೇಕು. ಇಲ್ಲಿ ಜಂಪ್ಡ್. ನಾನು ಒಂದು ಲೆಟರ್ ಮಾತ್ರ ಬರಿತೀನಿ, ನೀವೆಲ್ಲ ಹುಡುಕಿದೆಲ್ಲ ಫಿಲ್ ಮಾಡಬೇಕು ನೋಡಿ. ಜಂಪ್. ದ ಶೂ ಜಂಪ್ಡ್ ಆನ್ ದ ಸ್ಟ್ರಾ, ಆ ರೀತಿ. ನೆಕ್ಸ್ಟ್, ದ ಬಬಲ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ವಿತ್ ಲಾಫ್ಟರ್. ಬಬಲ್ ಏನು ಮಾಡ್ತು? ದ ಬಬಲ್ ಶುಕ್ ಆ್ಯಂಡ್ ಶುಕ್ ವಿತ್ ಲಾಫ್ಟರ್. ಸೊ ಶುಕ್ ಅನ್ನೋದನ್ನ ಇಲ್ಲಿ ಬರಿಬೇಕು. ಆ್ಯಂಡ್ ಬರ್ಸ್ಟ್ ವಿತ್ ಎ ಬಿಗ್ ಬ್ಯಾಂಗ್. ಕೊನೆಗೇನಾಯಿತು? ಬರ್ಸ್ಟ್ ಆಯ್ತಲ್ವಾ? ಎಸ್, ದ್ಯಾಟ್ ಈಸ್. ಸೊ ಇವೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿಗೆ ನೀವು ಆನ್ಸರ್ ಫಿಲ್ ಮಾಡಿದ್ದೀರ ಅನ್ಕೊತೀನಿ. ನೆಕ್ಸ್ಟ್, ಲೆಟ್ಸ್ ಡ್ರಾ. ನೋಡಿ, ಡ್ರಾಯಿಂಗ್ ಬಗ್ಗೆ ಕೊಟ್ಟಿದ್ದಾರೆ. ಟ್ರೇಸ್ ದ ಜರ್ನಿ ಆಫ್ ಎ ಟ್ಯಾಡ್ಪೋಲ್. ಈ ರೀತಿ ಚಿಕ್ಕ ಇರ್ತವೆ.
ಅದರ ಜರ್ನಿ ಹೆಂಗಿರುತ್ತೆ ಅನ್ನೋದನ್ನ ಡ್ರಾಯಿಂಗ್ ಮಾಡಿ ತೋರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ಈ ರೀತಿ ಟ್ಯಾಡ್ಪೋಲ್ ಇರುತ್ತಲ್ಲ, ಒಂದು ಪಡ್ಡಲ್ ಚಿಕ್ಕ ಗುಂಡಿ ರೀತಿ ಒಂದು ಚಿಕ್ಕ ಎಷ್ಟೆಷ್ಟು ಜಾಗ ಇರುತ್ತೆ ಅಂದ್ಕೊಡಿ, ನೀರಿರುತ್ತೆ ಅಲ್ಲಿರುತ್ತೆ. ನೆಕ್ಸ್ಟು ಅದೇ ಪಾಂಡ್ ಕೊಳ ರೀತಿ ಅಲ್ಲಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಲೇಕ್ ಅಂತಂದರೆ ಚಿಕ್ಕ ಚಿಕ್ಕ ಕೆರೆಗಳು ಅಥವಾ ಸರೋವರಗಳು ಈ ರೀತಿ ಬರುತ್ತೆ. ನೆಕ್ಸ್ಟ್ ಅಲ್ಲಿಂದ ರಿವರ್ ನದಿ. ಹಾಗೆ ನೋಡಿ, ಫಸ್ಟು ಇಷ್ಟು ಚಿಕ್ಕದಾಗಿತ್ತು, ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಇಲ್ಲಿ ಕೊನೆಗೆ ಫ್ರಾಗ್ ಕಪ್ಪೆ ರೀತಿ ಬದಲಾಗುತ್ತೆ ನೋಡಿ. ಐ ಆಮ್ ಎ ಫ್ರಾಗ್ ನಾವ್. ಇಷ್ಟು ಚಿಕ್ಕದಾಗಿರೋದು ಕೊನೆಗೆ ಫ್ರಾಗ್ ರೀತಿ ಆಗುತ್ತೆ. ಓಕೆನಾ? ಎಸ್. ಡ್ರಾ ದ ಬಬಲ್ಸ್, ಟ್ರೇಸ್ ಆ್ಯಂಡ್ ಸೇ ದ ಲೆಟರ್ಸ್ ಅಲೌಡ್. ಈ ರೀತಿ ನೋಡಿ, ಒಂದು ಹುಡುಗ ಇದ್ದಾನೆ, ಅವನು ಸೋಪು ನೀರನ್ನ ತೊಗೊಂಡ್ಬಿಟ್ಟು ಒಂದು ಈ ರೀತಿ ಕ್ಯಾಪು ಆ ರೀತಿ ಏನಾದರೂ ಒಂದು ಬಬಲ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ರೀತಿ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡಿದ್ದಾನೆ. ಅದರೊಳಗಡೆ ಹಚ್ಬಿಟ್ಟು ಉಫ್ ಅಂತ ಊದ್ತಾನೆ, ಬಬಲ್ಸ್ಗಳು ಬರ್ತಾ ಇದೆ. ಹೌದಾ? ಎಸ್. ನೋಡಿ, ಇದೊಂದು ಚಿಕ್ಕ ಬಬಲ್, ಇದೊಂದು ಸ್ವಲ್ಪ ದೊಡ್ಡ ಬಬಲ್, ಇದಿನ್ನೂ ದೊಡ್ಡ ಬಬಲ್ ಇದು. ಹಾಗೆ ನೋಡಿ, ಇದು ಇನ್ನೊಂದು ಸ್ವಲ್ಪ ಚಿಕ್ಕ ಬಬಲ್. ಈ ಬಬಲ್ ಒಳಗಡೆ ಲೆಟರ್ಸ್ಗಳಿದೆ, ಇಂಗ್ಲೀಷ್ ಲೆಟರ್ಸ್. ಯಾವುದಂತ ನೋಡೋಣ. ಪೆನ್ ತೊಗೊತೀನಿ, ನೋಡೋಣ. ಈ ಬಬಲ್ ಯಾವುದು? ಯಾವ ಲೆಟರ್ ನೋಡಿ ಇದು? ಎ. ಸೊ ಎ ಲೆಟರ್ ನಾನು ಡಿಸೈನಾಗಿ ಕಾಪಿರೇಟಿಂಗ್ ಈ ರೀತಿ ತೋರಿಸಿದೆ. ಇಲ್ಲಿ ಬರೆದಿರೋ ರೀತಿಯೇ ಬರೆದ್ಬಿಡೋಣ ನಾವು. ಎಸ್. ಓಕೆನಾ? ನೆಕ್ಸ್ಟ್ ಇವಾಗ ಇದ್ಯಾವ ಲೆಟರ್ ಇದೆ? ಸಿ. ವೆರಿ ಗುಡ್. ಲೆಟ್ಸ್ ಸಿ. ಓಕೆ ನೋಡಿ, ನಾನು ಮೌಸಲ್ಲಿ ಬರಿತಾ ಇದ್ದೀನಲ್ಲ, ಹಿಂಗಾಗಿ ನೀಟಾಗಿ ಬರಲ್ಲ. ನೀವು ಪೆನ್ಸಿಲಲ್ಲಿ ನೀಟಾಗಿ ಬರೀರಿ, ಆಯಿತಾ? ಎಸ್. ನೆಕ್ಸ್ಟ್ ಇದ್ಯಾವ ಲೆಟರ್ ಇದೆ? ಈ ಬಬಲ್ ಯಾವುದು? ಬಿ ಲೆಟರ್ನ ಬಬಲ್ ಇದು. ಸೊ ಬರೆಯೋಣ ಒಂದ್ಸತಿ. ಎಸ್. ಓಕೆ. ನೆಕ್ಸ್ಟ್ ಇದ್ಯಾವ ಲೆಟರ್ ಬಬಲ್? ಎಫ್. ನೋಡೋಣ, ಬನ್ನಿ. ಎಸ್. ಓಕೆ. ನೆಕ್ಸ್ಟ್ ಇದ್ಯಾವ ಲೆಟರ್ ಇದೆ? ಇ. ಎಸ್. ಬಂದ್ಬಿಡ್ತಾವೆ. ನೆಕ್ಸ್ಟ್ ಇದ್ಯಾವ ಲೆಟರ್ ಇದೆ ಬಬಲ್? ಡಿ. ಎಸ್. ನೋಡಿ, ನೆಕ್ಸ್ಟ್ ಇಲ್ಲಿ ಒಂದು ಬಬಲ್ ಇದೆ ನೋಡಿ, ಯಾವುದಿದು? ಎಚ್. ಹೋಗಿ ಬಂದು ಈಗ ಬಂದು ಎಚ್. ಹಂಗೆ ಇಲ್ಲೊಂದಿದೆ ನೋಡಿ, ಐ ರೀತಿ. ಇಲ್ಲಿ ಒಂದು ಚುಕ್ಕಿ, ಟ್ವಾಯ್. ಎಸ್. ನೆಕ್ಸ್ಟ್ ಇಲ್ಲೊಂದಿದೆ ಜೆ. ಓಕೆ, ಜೆ. ಟ್ವಾಯ್. ಎಸ್. ಲೆಟರ್ಸ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ. ಇಲ್ಲೊಂದು ಚಿಕ್ಕ ಸಾಂಗ್ ಕೊಟ್ಟಿದ್ದಾರೆ, ಸಿಂಗ್. ಯು ಹ್ಯಾವ್ ಟು ಸಿಂಗ್ ದಿಸ್ ಒನ್ ಬೈ ಯುವರ್ ಸೆಲ್ಫ್. ನೀವೇ ಇದನ್ನು ಆಡಬೇಕಿರುತ್ತೆ. ನಾನು ಜಸ್ಟ್ ಓದ್ತೀನಿ, ನೀವು ಸಾಂಗ್ ರೀತಿ ಹಾಡ್ಬಿಟ್ಟು ಕಳ್ಸೋಕ್ಕಾಗತ್ತಾ ನೋಡಿ. ಹಾಪ್ ಅ ಲಿಟಲ್, ಜಂಪ್ ಅ ಲಿಟಲ್, 1 2 3 1 2 3. ಹಾಪ್ ಅಂತಂದರೆ ಕುಪ್ಪಳಿಸ್ತೀವಲ್ವಾ, ಆ ರೀತಿ. ನೆಕ್ಸ್ಟ್ ಜಂಪ್, ನೆಗೆಯೋದು, ಆ ರೀತಿ. ರನ್ ಅ ಲಿಟಲ್, ಸ್ಕಿಪ್ ಅ ಲಿಟಲ್, ಟ್ಯಾಪ್ ಒನ್ ನೀ. ನೀ ಅಂತಂದರೆ ಮಂಡಿ. ಓಕೆನಾ? ಮಂಡಿ ಮೇಲೆ ಹಿಂಗೆ ಟ್ಯಾಪ್ ಮಾಡಬೇಕಂತೆ, ಆ ರೀತಿ. ಸ್ವಲ್ಪ ಓಡಬೇಕು, ಸ್ವಲ್ಪ ಸ್ಕಿಪ್ ಮಾಡಬೇಕು, ಆಮೇಲೆ ಮಂಡಿ ಮೇಲೆ ಈ ರೀತಿ ಟ್ಯಾಪ್ ಮಾಡಬೇಕು ನೋಡಿ, ಈ ರೀತಿ ಟ್ಯಾಪ್ ಮಾಡಬೇಕು. ನೆಕ್ಸ್ಟ್ ಬೆಂಡ್ ಅ ಲಿಟಲ್, ಸ್ಟ್ರೆಚ್ ಅ ಲಿಟಲ್, ನಾಡ್ ಯುವರ್ ಹೆಡ್. ಬೆಂಡ್ ಅಂದರೆ ಬೆಂಡ್ ಮಾಡ್ಬೇಕು ಸ್ವಲ್ಪ, ಹಾಗೆ ಸ್ಟ್ರೆಚ್ ಮಾಡೋದು. ಸ್ಟ್ರೆಚ್ ಅಂದರೆ ಹಿಂಗೆ ಮಾಡ್ತೀವಿ ನೋಡಿ, ಸ್ಟ್ರೆಚ್ ಆಗೋದು ಹಂಗೆ. ನಾಡ್ ಯುವರ್ ಹೆಡ್, ಅಂಡರ್ಲೈನ್ ನಾಡ್ ಅಂತಂದರೆ ತಲೆ ಆಡಿಸೋದು ಹಿಂಗೆ. ಓಕೆ ಹಿಂಗೆ, ಓಕೆನಾ? ಎಸ್, ನಾಡ್ ಅಂತ ಕರಿತೀವಿ. ನಾಡ್ ಅಂದರೆ ತಲೆ ಆಡಿಸೋದು ಹೀಗೆ. ಕೆಲವೊಮ್ಮೆ ಹೇಳ್ತಾರೆ ನೋಡಿ, ಯಾರಾದರೂ ಆ ಕೆಲಸ ಮುಗಿಸು ಅಂದ ತಕ್ಷಣ ಓಕೆ ಸರ್ ಹಿಂಗಂತ ತಲೆ ಆಡಿಸ್ತೀವಲ್ವಾ, ಅದು ಹಂಗೆ. ಅಪ್ಪ ಅಥವಾ ಅಮ್ಮ ಏನಾರು ಹೇಳಿದಾಗ ಓಕೆ ಮಮ್ಮಿ, ಓಕೆ ಡ್ಯಾಡಿ, ಈ ರೀತಿ ತಲೆ ಆಡಿಸ್ತೀರಲ್ವಾ, ಅದನ್ನ ನಾವು ನಾಡಿಂಗ್ ಅಂತ ಕರಿತೀವಿ. ಓಕೆ, ನಾಡ್. ನೆಕ್ಸ್ಟ್ ಯಾನ್ ಅ ಲಿಟಲ್, ಸ್ಲೀಪ್ ಅ ಲಿಟಲ್, ಇನ್ ಯುವರ್ ಬೆಡ್,
ಇನ್ ಯುವರ್ ಬೆಡ್. ಯಾನ್ ಅಂತಂದರೆ ಹಾಕಿಸ್ತೀವಿ ನೋಡಿ, ದಟ್ ಇಸ್ ದ ಒನ್. ಓಕೆ, ಯಾನ್ ಅ ಲಿಟಲ್, ಸ್ಲೀಪ್ ಅ ಲಿಟಲ್, ಇನ್ ಯುವರ್ ಬೆಡ್, ಇನ್ ಯುವರ್ ಬೆಡ್. ಸೊ ದಟ್ಸ್ ಆಲ್. ನೆಕ್ಸ್ಟ್, yes here, match the balls with their numbers, now trace the numbers. ನೋಡಿ, ಇಲ್ಲಿ ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಬಾಲ್ಗಳನ್ನ ಕೊಟ್ಟಿದ್ದಾರೆ. ಯಾವ್ದಾವುದು ಮ್ಯಾಚ್ ಆಗುತ್ತೆ ಅಂತ ನಾವು ನೋಡ್ಬೇಕೀಗ. ನೋಡಿ, ಇದು 8, ಇದು 10, ಇದು 7, ಇದು 9. ಓಕೆನಾ? ಇಲ್ಲೆಷ್ಟಿದೆ ಕೌಂಟ್ ಮಾಡೋಣ. 1 2 3 4 5 6 7. 7 ಬಾಲ್ಗಳಿದೆ. ಇದನ್ನು ನಾವು ಕನೆಕ್ಟ್ ಮಾಡಬೇಕು. ಎಲ್ಲಿದೆ 7 ನಂಬರ್ ನೋಡಿ? ಎಸ್, ಕನೆಕ್ಟ್ ಮಾಡ್ತೀನಿ ನೋಡಿ. ಎಸ್, ನೋಡಿ ಕನೆಕ್ಟ್ ಮಾಡಿದೆ ನಾನೀಗ ಹಿಂಗೆ. ಎಸ್, ಆ್ಯರೋ ಮಾರ್ಕ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿರೋದನ್ನು ನೋಡಿ, ಆಲ್ರೆಡಿ ಕನೆಕ್ಟ್ ಮಾಡಿದ್ದಾರೆ. 8 ಬಾಲ್ಗಳಿದೆ ಅದಕ್ಕೆ. ನೆಕ್ಸ್ಟ್ ಇದನ್ನು ಕೌಂಟ್ ಮಾಡೋಣ. 1 2 3 4 5 6 7 8 9. 9 ಬಾಲ್ಸ್ಗಳಿದೆ. ಈಗ ನಾವು ಕನೆಕ್ಟ್ ಮಾಡಬೇಕು. ಎಲ್ಲಿ ಕನೆಕ್ಟ್ ಮಾಡ್ತೀವಿ? ಇಲ್ಲಿ 9 ಇದೆ ನೋಡಿ. ಸೊ ಕನೆಕ್ಟ್. ಎಸ್, ಕನೆಕ್ಟ್ ಆಗಿಬಿಡ್ತು ಈಗ. ನೆಕ್ಸ್ಟ್ ಇದನ್ನು ನೋಡೋಣ. ಇಲ್ಲಿ ಎಷ್ಟಿದೆ? 1 2 3 4 5 6 7 8 9 10. ಓಕೆ, 10 ಎಲ್ಲಿದೆ ನೋಡಿ? ಕನೆಕ್ಟ್ ಮಾಡೋಣ ಈಗ. ಎಸ್, ನೋಡಿ ಇಲ್ಲಿದೆ 10. ನೋಡೋಣ, ಸ್ಟಾರ್ಟ್ ಮಾಡೋಣ. ಎಸ್, ಕನೆಕ್ಟ್ ಆಗಿಬಿಡ್ದು ಈಗ. ಎಸ್, ನೆಕ್ಸ್ಟ್ ಥಿಂಕ್ ಟೈಮ್. ಇವಾಗ ಥಿಂಕ್ ಮಾಡುವಂಥ ಟೈಮ್ ಈಗ. ಲುಕ್ ಅಟ್ ದೀಸ್ ಆಬ್ಜೆಕ್ಟ್ಸ್. ನೋಡಿ, ಇಲ್ಲಿ ಆಬ್ಜೆಕ್ಟ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಆಬ್ಜೆಕ್ಟ್ಸ್ಗಳ ಕಡೆ ನೋಡ್ಬೇಕೀಗ. ಲುಕ್ ಅಟ್ ದೀಸ್ ಆಬ್ಜೆಕ್ಟ್ಸ್, put them into a tub of water. Say which one will float and which one will sink. Okay, float ಅಂದರೆ ತೇಲೋದು, ಸಿಂಕ್ ಅಂದರೆ ಮುಳುಗೋದು. ಓಕೆನಾ? ನೋಡಿ, ಇವನ್ನೆಲ್ಲ ತೊಗೋಬೇಕು ನೀವು. ರಿಬ್ಬನ್ ತೊಗೋಬೇಕು, ಒಂದು ಫೆದರ್, ಪಕ್ಷಿಯ ರೆಕ್ಕೆ ಪುಕ್ಕ ಇರುತ್ತಲ್ವ ಅದು, ಹಾಗೆ ಮಾರ್ಬಲ್, ಯಾವುದಾದ್ರೂ ಗೋಲಿ ಇರುತ್ತೆ ನೋಡಿ, ಗೋಲಿ ಆಡ್ತಿರಲ್ಲ ಅದು, ಆ ಗೋಲಿ ತೊಗೋಬೇಕು. ನೆಕ್ಸ್ಟ್ ಲೀಫ್, ಯಾವುದಾದ್ರೂ ಮರದ ಎಲೆ ತೊಗೋಬೇಕು. ಹಾಗೆ ಸ್ಟೋನ್, ಕಲ್ಲನ್ನು ತೊಗೋಬೇಕು. ಹಾಗೆ ಇಲ್ಲಿ ಸ್ಟಿಕ್, ಪೇಪರ್, ಸ್ಟ್ರಾ, ಶೂಸ್, ಸ್ಪೂನ್ ಇವನ್ನೆಲ್ಲ ತೊಗೋಬೇಕು. ಒಂದು ಯಾವುದಾದ್ರೂ ವಾಟರ್ ಟಬ್ಬನ್ನು ತೊಗೊಂಡು ಅದರೊಳಗಡೆ ಹಾಕಬೇಕು ಒಂದೊಂದನ್ನೇ. ಫಸ್ಟ್ ಈಗ ರಿಬ್ಬನ್ ಹಾಕ್ರಿ. ಫ್ಲೋಟ್ ಆಗುತ್ತಾ, ತೇಲುತ್ತಾ ಅಥವಾ ಮುಳುಗುತ್ತಾ ನೋಡಬೇಕು. ಆಯಿತಾ? ನೋಡಿ, ಎಸ್, ರಿಬ್ಬನ್ ಏನಾಗುತ್ತೆ ಅಂದರೆ ಫ್ಲೋಟ್. ಟೇಪ್ ಇರುತ್ತಲ್ವಾ, ಟೇಪು ಫ್ಲೋಟ್ ಆಗುತ್ತೆ. ಹಿಂಗಾಗಿ ಎಫ್ ಅಂತ ಬರೀರಿ, ಫ್ಲೋಟ್. ನೆಕ್ಸ್ಟ್ ಫೆದರ್, ಫೆದರ್ ಕೂಡ ಫ್ಲೋಟ್ ಆಗುತ್ತೆ, ಎಫ್. ನೆಕ್ಸ್ಟ್ ಮಾರ್ಬಲ್, ಗೋಲಿ. ಗೋಲಿ ಅಂತೂ ಒಳಗಡೆ ಹೊಂಟೋಗ್ಬಿಡುತ್ತೆ. ಸೊ ಇದಕ್ಕೋಸ್ಕರ ಇದನ್ನ ಸಿಂಕ್ ಅಂತ ಬರ್ರಿ, ಎಸ್ ಅಂತ ಬರೀರಿ. ಎಸ್, ಸಿಂಕ್. ಲೀಫ್, ಮರದ ಎಲೆ, ಮರದ ಎಲೆ ಫ್ಲೋಟ್ ಆಗುತ್ತೆ, ಹಿಂಗಾಗಿ ಫ್ಲೋಟ್ ಅಂತ ಬರೀರಿ, ಫ್ಲೋಟ್. ನೆಕ್ಸ್ಟ್ ಸ್ಟೋನ್. ಸ್ಟೋನ್ ತೇಲುತ್ತಾ ಮುಳುಗುತ್ತಾ? ಎಸ್, ಸ್ಟೋನ್ ವಿಲ್ ಸಿಂಕ್, ಒಳಗಡೆ ಮುಳುಗುತ್ತೆ, ಹಿಂಗಾಗಿ ಸ್ಟೋನ್ ಇದಕ್ಕೆ ಸಿಂಕ್, ಎಸ್ ಅಂತ ಬರ್ರಿ. ನೆಕ್ಸ್ಟ್ ಸ್ಟಿಕ್, ಕಡ್ಡಿ. ಎಸ್, ಕಡ್ಡಿ ಏನಾಗುತ್ತೆ ಅಂದರೆ ಒಣಗಿರೋ ಕಡ್ಡಿ ಆದರೆ ತೇಲುತ್ತೆ, ಹಸಿ ಕಡ್ಡಿ ಆದರೆ ಮುಳುಗುತ್ತೆ. ನೋಡೋಣ, ಇದು ಒಣಗಿರೋ ಕಡ್ಡಿ ಥರ ಇದೆ, ಹಿಂಗಾಗಿ ಇದು ಫ್ಲೋಟ್ ಅಂತ ಹಾಕ್ರಿ, ಫ್ಲೋಟ್. ನೆಕ್ಸ್ಟ್ ಪೇಪರ್. ಪೇಪರ್ ಕೂಡ ಫ್ಲೋಟ್ ಆಗುತ್ತೆ, ಎಫ್ ಎಫ್. ಸ್ಟ್ರಾ, ಸ್ಟ್ರಾ ಪ್ಲಾಸ್ಟಿಕ್ ಅಲ್ವಾ, ಫ್ಲೋಟ್ ಆಗುತ್ತೆ, ಎಫ್ ಅಂತ ಬರೀರಿ, ಎಫ್. ನೆಕ್ಸ್ಟ್ ಶೂಸ್. ಶೂಸ್ ಸರ್ ರಬ್ಬರ್ ಥರ ಇರ್ತಾವಲ್ಲ, ಹಿಂಗಾಗಿ ಫ್ಲೋಟ್ ಆಗ್ಬೋದಲ್ವಾ ಅಂತ ಅನಿಸುತ್ತೆ. ಅದು ಆ ಶೂಸ್ಗಳ ವೆರೈಟಿ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಕೆಲವೊಂದು ಕಂಪ್ಲೀಟ್ ಪ್ಲಾಸ್ಟಿಕ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿತ್ತು ಅಂತಂದರೆ ಅವಾಗ ಫ್ಲೋಟ್ ಆಗುತ್ತೆ. ಕೆಲವೊಂದು ಶೂಸ್ಗಳಲ್ಲಿ ಅಲ್ಲಿ ಹೀಲ್ನಲ್ಲಿ ಸ್ವಲ್ಪ ಹೆವಿ ವೆಯ್ಟೇಜನ್ನು ಕೊಟ್ಟಿರೋದು ಸಿಂಕ್ ಆಗಿಬಿಡುತ್ತೆ. ಸೊ ನಾವು ಇದನ್ನ ಫ್ಲೋಟ್ ಅಂತಲೇ ಬರ್ಕೊಳ್ಳೋಣ. ಓಕೆ,
ಫ್ಲೋಟ್. ನೆಕ್ಸ್ಟ್ ಸ್ಪೂನ್. ಸ್ಪೂನ್ನಲ್ಲೂ ಅಷ್ಟೇ, ಅದೇನಾದರೂ ಮೆಟಲ್, ಅದು ಪ್ಲಾಸ್ಟಿಕ್ ಆದರೆ ಮೇಲ್ಗಡೆ ತೇಲುತ್ತೆ, ಅದೇ ಸಿಲ್ವರ್ ಸ್ಪೂನ್ ಆದರೆ ಮೆಟಲ್ದಾಗಿದ್ರೆ ಒಳಗಡೆ ಸಿಂಕ್ ಆಗುತ್ತೆ, ಮುಳುಗೋಗ್ಬಿಡುತ್ತೆ. ಸೊ ಇದನ್ನ ನೋಡಿದ್ರೆ ಸಿಲ್ವರ್ ಸ್ಪೂನ್ ಅಂತೆಲ್ಲ ಪ್ಲಾಸ್ಟಿಕ್ ಥರ ಇದೆ, ಫ್ಲೋಟ್ ಅಂತ ಹಾಕ್ಬಿಡೋಣ. ಓಕೆ ಓಕೆ ಎಸ್, this is the last one. Draw the well, color it and say the rhyme aloud. ನೋಡಿ ಇದು ಯಾವುದಿದು? ಬಾವಿ ಅಲ್ವಾ? ಬಾವಿನ ನಾವು ವೆಲ್ ಅಂತ ಕರೆದಿದ್ದೀವಿ. ಹಾಗೆಯೇ ಈ ವೆಲ್ಗೆ ಒಂದು ಬೆಲ್ಲನ್ನು ಕಟ್ಟಿದ್ದಾರೆ ನೋಡಿ, ವೆಲ್ಗೆ ಒಂದು ಬೆಲ್ಲನ್ನು ಕಟ್ಟಿದ್ದಾರೆ, ಬಾವಿಗೆ ಒಂದು ಗಂಟೆ ಕಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಸಾಂಗನ್ನು, ಚಿಕ್ಕದಾಗಿ ಸಾಂಗ್ ಕೊಟ್ಟಿದ್ದಾರೆ. A bell fell in the well, ding dong bell. ಓಕೆನಾ? ಡಿಂಗ್ ಡಾಂಗ್ ಅನ್ನೋಂಥ ಬೆಲ್ಲು ಬಾವಿ ಒಳಗಡೆ ಬಿದ್ದೋಗ್ಬಿಡ್ತು ಅಂತ. ಓಕೆನಾ? ಅಷ್ಟೇ, ಸಿಂಪಲ್, ಇನ್ನೇನಿಲ್ಲ.